ರಾಜ್ಯ ಮಟ್ಟ ಕುರುಬರ ಸಂಘದ ವತಿಯಿಂದ ತುಂಬ ಹೃದಯದ ಸ್ವಾಗತ ಮತ್ತು ಅಭಿನಂದನೆಗಳು. ನಾವು ಚರ್ಚೆ ಮಾಡೋದೇನೆಂದರೆ, ಸುಮಾರು ನಮ್ಮ ಸಮಾಜಕ್ಕೆ ಈಗಾಗಲೇ ಕುರುಬರ ನಿಗಮ ಆಗಬೇಕಾಗಿತ್ತು. ಇಲ್ಲಿವರೆಗೆ ಆಯಿತು, ನಿಗಮ ಕೊಟ್ಟಿಲ್ಲ. ಅನ್ಯ ಸಮಾಜದವರಿಗೆ ಎಲ್ಲ ರೀತಿಯ ನಿಗಮಗಳ ಮುಖಾಂತರ ಅನುದಾನ ಕೊಟ್ಟು ಎಲ್ಲ ರೀತಿಯಾಗಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರದಲ್ಲಿ ಬೆಳೆಯಲು ಅವಕಾಶವಿದೆ. ಆದರೆ ನಮ್ಮ ಕುರುಬ ಸಮಾಜದ ಒಂದಿಷ್ಟು ಸಮಾಜದವರಿಗೆ ಬೆಳೆಯೋಕ್ಕೆ ಅನುಕೂಲ ಇಲ್ಲದ ಕಾರಣ ಇವತ್ತು ನಮ್ಗೆ ನಿಗಮ ಬೇಕೇ ಬೇಕು. ಯಾಕಂದರೆ ಈ ನಿಗಮ ಬಂದಾಗ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಮಾನತೆ ಸಿಗಲು ಸಾಧ್ಯ. ಎಲ್ಲ ರೀತಿ ಸಮಾಜ ಇವತ್ತು ತುಳಿತಕ್ಕೊಳಗಾಗ್ಯದ. ಎಲ್ಲಿ ಬಂತಲ್ಲೇ ನಮ್ಮ ಸಮಾಜದ ಜನರಲ್ಲಿ ಸ್ವಲ್ಪ ಅನ್ಎಜುಕೇಟೆಡ್ ಭಾಳ ಅದ. ಯಾಕಂದರೆ ಅದೇ ಕಲ್ಚರ್ದಲ್ಲಿ ನಮ್ಮ ಸಮಾಜದಲ್ಲಿ ಬರೀ ಕುರಿ ಕಾಯೋದು, ವಲಸೆ ಹೋಗೋದು, ಒಕ್ಕಲ್ತನ ಕೆಲಸ ಆ ಲೆಕ್ಕದಾಗನೇ ನಮ್ಮ ಕಲ್ಚರ್ ಅದ. ಆ ಕಲ್ಚರದಿಂದ ಇವತ್ತು ನಮ್ಮ ಸಮಾಜ ಹಿಂದುಳಿದಂಥ ಸಮಾಜಕ್ಕೆ ಕೂಡಲೇ ಮಾನ್ಯ ಕರ್ನಾಟಕ ಸರ್ಕಾರ ಮತ್ತು ಸಚಿವ ಸಂಪುಟದಲ್ಲಿ ಕೂಡಲೇ ಕುರುಬರ ನಿಗಮ ಮಾಡಬೇಕನ್ನೋದು ನಮ್ಮ ಆಗ್ರಹ. ಈಗ ಈ ಒಂದು ಪತ್ರಿಕಾ ಭವನಕ್ಕೆ ಆಗಮಿಸಿ ಬಂದಿರತಕ್ಕಂಥ ರಾಜ್ಯ ಮಟ್ಟ ಕುರುಬರ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಶಿವ ಮುನಗಲ್ ಅವರೇ ಮತ್ತು ಜಯಗ್ರಾಮ್ ಇವರು ಉಪಾಧ್ಯಕ್ಷರು ಮತ್ತು ಯಾದಗಿರಿ ತಾಲೂಕಿನ ಅಧ್ಯಕ್ಷರಾದಂಥ ಸಿದ್ದು ಪೂಜಾರಿ ಅರ್ಕೆರ ಬಿ ಅವರೇ ಇವತ್ತು ವಿಷಯ ಹೆಚ್ಚಿನ ವಿವರವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಮುಂದಿನ ದಿನಗಳಲ್ಲಿ ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂತಂದರೆ, ನಮ್ಮ ನ್ಯಾಯಯುತವಾದಂಥ ಬೇಡಿಕೆ ಕುರುಬರ ಅಭಿವೃದ್ಧಿ ನಿಗಮ ಆಗಬೇಕು. ಆ ಅಭಿವೃದ್ಧಿ ನಿಗಮಕ್ಕೆ 1,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಮೀಸಲಿಟ್ಟು, ನಾವು ಈಗಾಗಲೇ ಭಾಳ ಹಿಂದುಳಿದಿರ್ತಕ್ಕಂಥ ಸಮಾಜ. ಆದ್ದರಿಂದ ದಯವಿಟ್ಟು ನಮ್ಮ ಸಮಾಜವನ್ನು ಮುಖ್ಯವಾಹಿನಿಗೆ ತರಬೇಕಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹಪಡಿಸ್ತೀನಿ. ಅದೇ ರೀತಿಯಾಗಿ ಪದೇ ಪದೇ ನಿರಂತರ ನಮ್ಮ ಸಮಾಜಕ್ಕೆ ದೌರ್ಜನ್ಯ, ದಬ್ಬಾಳಿಕೆ, ಅಟ್ರಾಸಿಟಿ, ಕುರಿ ಕಳ್ಳತನ, ಇದೇ ಥರ ನಿರಂತರವಾಗಿ ನಮ್ಮ ಸಮಾಜಕ್ಕೆ ದೌರ್ಜನ್ಯಗಳಾಗ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿಯೂ ಕೂಡ ಒಂದು ವಿಶೇಷವನ್ನು ಕಾನೂನನ್ನು ನಮಗೆ ಒದಗಿಸಿಕೊಡಬೇಕು. ನಮಗೆ ಸಮಾನವಾಗಿ ಬಾಳಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹಪೂರ್ವಕ ಮನವಿ ಮಾಡಿಕೊಳ್ತೀನಿ. ಅದೇ ರೀತಿಯಾಗಿ ಒಂದು ಮಹತ್ವದ ಕಳೆದ ವರ್ಷ ಜುಲೈ 10ರಂದು ಒಂದು ನಾಯ್ಕಲ್ ಗ್ರಾಮದಲ್ಲಿಯೂ ಕೂಡ ನಮ್ಮ ಸಮಾಜದ ಪಿಡ್ಡಪ್ಪ ತಂದೆ ಮಲ್ಲಪ್ಪ ದಿಡ್ಡಿಮನಿ ಎಂಬ ಯುವಕ ಅನುಮಾನಾಸ್ಪದವಾಗಿ ಕೆರೆಯಲ್ಲಿ ಬಿದ್ದು ಸತ್ತ ಅಂತೇಳಿ ಒಂದು ಪತ್ರಿಕೆ ಪ್ರಕರಣ ದಾಖಲಾಯಿತು. ಆದರೆ ಇಲ್ಲಿವರೆಗೂ ಅದು ನಿಜವಾಗಲೂ ಅದು ಅನುಮಾನಾಸ್ಪದ ಸಾವಲ್ಲ, ಅದು ಒಂದು ಕೊಲೆಯಾಗಿದೆ. ಅದನ್ನು ಜಿಲ್ಲಾಡಳಿತಕ್ಕೆ ಈಗಾಗಲೇ ನಾವು ಮನವಿನೂ ಕೊಟ್ಟಿದ್ದೇವೆ. ಅದನ್ನು ಒಂದು ಉನ್ನತ ತಂಡವನ್ನು ರಚನೆ ಮಾಡಿ ಆ ಬಡ ಕುಟುಂಬಕ್ಕೆ 3 ಮಕ್ಕಳಿದ್ದಾರೆ, ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು. ಜೊತೆಗೆ ಅವರು ಸರ್ಕಾರಕ್ಕೆ 1 ಕೋಟಿ ರೂಪಾಯಿ ಸಹಾಯನೂ ನೀಡಬೇಕು. ಹಾಗೂ ಅವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನೀಡಬೇಕಂತೇಳಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಆಗ್ರಹಪೂರ್ವಕ ಮನವಿ ಮಾಡಿಕೊಳ್ತೇನೆ. ಕರ್ನಾಟಕ ರಾಜ್ಯ ಮಟ್ಟ ಕುರುಬರ ಸಂಘ ಯಾದಗಿರಿ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸೇರಿ ಮುಂದಿನ ದಿನಗಳಲ್ಲಿ ನಮ್ಮ ನ್ಯಾಯಯುತವಾದಂಥ ಕುರುಬರ ಅಭಿವೃದ್ಧಿ ನಿಗಮ ಆಗಿರ್ಬೋದು, ನಮಗೆ ಈ ಒಂದು ದೌರ್ಜನ್ಯಗಳಾಗಿರ್ಬೋದು, ಇದೇ ಥರ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದಿದೆ.